ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ನ ಗಂಡಾಂತರ ಮುಂದುವರಿತಾ ಇದೆ. ಹೀಗಾಗಿ ಪರದಾಡ್ತಿರುವಂತಹ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆಟೋ ಚಾಲಕರು ಅಂತ ಗೊತ್ತಾಗ್ತಾ ಇದೆ. ಸಂಜಯ್ ನಗರದ ಸಚಿವರ ನಿವಾಸದಲ್ಲೇ ಅವರನ್ನ ಭೇಟಿಯಾಗಿದ್ದಾರೆ. ಆಟೋ ಗ್ಯಾಸ್ ಪೂರೈಕೆ ಮಾಡಿ ಅಂತ ಚಾಲಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. 1 ಲೀಟರ್ ಗ್ಯಾಸ್ಗೆ 135 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಹಗಲ್ ದರೋಡೆ ಮಾಡ್ತಿದ್ದಾರೆ. ಬಹುತೇಕ ಗ್ಯಾಸ್ ಬಂಕ್ಗಳು ಬಂದ್ ಆಗ್ಬಿಟ್ಟಿದೆ. ಹಾಗಾಗಿ ಶೀಘ್ರದಲ್ಲೇ ಗ್ಯಾಸ್ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಆಟೋ ಚಾಲಕರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬದುಕಿನ ಬಂಡಿಯನ್ನ ಸಾಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಪತ್ಕಾಲದಲ್ಲಿ ಸುಲಿಗೆ ಮಾಡೋದಕ್ಕೆ ಕೆಲವರು ದಂಧೆಕೋರರು ಇಳಿದಿದ್ದಾರೆ. ಅದರ ಪರಿಣಾಮ 1 ಲೀಟರ್ ಗ್ಯಾಸ್ಗೆ 135 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಅಷ್ಟು ಹಣ ಕೊಟ್ಟು ಗ್ಯಾಸ್ ಹಾಕಿಸ್ಕೊಂಡು ಹೆಂಗ್ ಆಟೋ ಓಡಿಸೋದು, ಕಸ್ಟಮರ್ಸ್ ಏನು ನಮಗೆ ಜಾಸ್ತಿ ದುಡ್ಡು ಕೊಡ್ತಾರ ಅಂತೆಲ್ಲ ತಮಗಿರುವ ಸಂಕಷ್ಟದ ಸರಮಾಲೆಯನ್ನ ಸಚಿವರ ಮುಂದೆ ವಿವರಿಸಿದ್ದಾರೆ. ಎಲ್ಲಿ ಮಧ್ಯದಲ್ಲಿ ವ್ಯತ್ಯಾಸ ಆಗಿದೆ. ನಾನು ಈಗ ಪೊಲೀಸು, ಕಾರ್ಪೊರೇಟು ಮತ್ತು ಪ್ರೈವೇಟ್ ಲೋನ್ ಕೂಡ ಕಳಿಸ್ತೇನೆ. ಸಮಾಗಮ ಆಗ್ತಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗ್ ಅನ್ನು ಕರೆದು ಇದನ್ನ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್ಕಾರ ಕೊಡೋ 3,000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ. ಆದರೂ ಕೂಡ 100% 3,000 ಸಿಲಿಂಡರ್ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು. ಆ ಪ್ರೈವೇಟ್ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. 10ನೇ ತಾರೀಕು ಮಾಡಿ. ಖಾಸಗಿಯವರನ್ನು ಕೂಡ ಕರೆಸಿ, ಹೌದೌದು, ಖಾಸಗಿಯವರನ್ನು ನಮಗೆ ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡಿ. ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ, ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗವರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನು ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ಸಾಧ್ಯ ಇದೆ, ಸಾಧ್ಯ. ಆದರೆ ಪರಿಸ್ಥಿತಿ ಗಂಭೀರವಾಗಿದೆ. ಯುದ್ಧ ನಡೀತಾ ಇದೆ. ನಾವು ಕೂಡ ಸಹಕಾರ ಕೊಡಬೇಕು. ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗ್ ಅನ್ನು ಕರೆದು ಇದನ್ನ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್ಕಾರ ಕೊಡೋ 3,000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ. ಆದರೂ ಕೂಡ 100% 3,000 ಸಿಲಿಂಡರ್ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು. ಆ ಪ್ರೈವೇಟ್ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. ರೈಟ್. ಈ ಗ್ಯಾಸ್ ಗಂಡಾಂತರದಿಂದ ಆಟೋ ಚಾಲಕರ ಬದುಕು ಎಷ್ಟರ ಮಟ್ಟಿಗೆ ಬವಣೆ ಹೇಳತೀರದ ಪರಿಸ್ಥಿತಿಗೆ ತಲುಪಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಜೊತೆಯಲ್ಲಿ ಮಾತನಾಡಿದ್ದಾರೆ ಆಟೋ ಚಾಲಕರು. ಏನ್ ಹೇಳಿದ್ದಾರೆ, ಅವ್ರ ಸಂಕಷ್ಟ ಎಷ್ಟರ ಮಟ್ಟಿಗಿದೆ, ಬನ್ನಿ ಕೇಳೋಣ. ನಾವೇನಕ್ಕಂತ ಕಾಯ್ಬೇಕು. ಚಾಲಕರ ಪರಿಸ್ಥಿತಿ ಬೀದಿಗೆ ಬೀಳುವಂತಾಗಿದೆ. ಹೀಗಾಗಿ ಇವತ್ತು ಸಚಿವ ಮುನಿಯಪ್ಪನ ಭೇಟಿಗೆ ಕೂಡ ಸಾಕಷ್ಟು ಆಟೋ ಚಾಲಕರು ಬಂದಿದ್ರು. ನೀವು ಗಮನಿಸ್ತಾ ಇರ್ಬೋದು, ಸಚಿವ ಮುನಿಯಪ್ಪ ಅವ್ರ ಮನೆ ಮುಂದೆ ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿದ ನಂತರ ಸಾಕಷ್ಟು ಆಟೋ ಚಾಲಕರಿದ್ದಾರೆ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಸಚಿವರ ಭೇಟಿಗೆ ನೀವು ಬಂದಿದ್ರಿ, ಸಚಿವರು ಕೂಡ ಭೇಟಿ ಮಾಡಿದ್ರಿ, ಏನ್ ಹೇಳಿದ್ರು? ಈಗ ಅವರು ಎಲೆಕ್ಷನ್ ಬಿಜಿ ಇರೋದ್ರಿಂದ ನೀವು ಇದೇ ರೀತಿನೇ ಮುಂದುವರಿರಿ. ನಾವು ಎಲೆಕ್ಷನ್ ಆದಮೇಲೆ ನಿಮಗೆಲ್ಲ ಒಂದು ಏನೋ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 10ನೇ ತಾರೀಕು ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಾವು ರೋಡಲ್ಲೇ ಇರೋದೆ. ಇವಾಗ ಏನು ಈ ರೋಡ್ನಲ್ಲಿ ಈಗ ನೈಟ್ ಆ್ಯಂಡ್ ಡೇ ಊಟ ತಿಂಡಿ ನಿದ್ದೆ ಇಲ್ಲದೆ ನಾವು ಚಾಲಕರು ವನವಾಸ ಪಡ್ತಾ ಇದ್ದೀವೋ, ನೀವು ಅದೇ ರೀತಿ ವನವಾಸ ಪಡಿ. ನಮಗೆ ಎಲೆಕ್ಷನ್ ಆಗಬೇಕು, ನಮ್ಮ ಪಕ್ಷ ಗೆಲ್ಲಬೇಕು ಅನ್ನುವೊಂದು ಅವ್ರಿಗೆ ಇರೋವಂಥದ್ದು. ಇಲ್ಲಿ ಸಾರ್ವಜನಿಕರಿಗಾಗಲಿ ಮತ್ತು ಈ ನಮ್ಮ ಕರ್ನಾಟಕದ ಜನತೆಗೆ ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಕಷ್ಟ ಅನ್ನೋದು ಅವ್ರಿಗೆಲ್ಲ ಗೊತ್ತಿಲ್ಲ. ಅವ್ರಿಗೇನೆಲ್ಲ ಸವಲತ್ತುಗಳು ಬರುತ್ತಲ್ಲ ಅವ್ರಿಗೆ. ನಮ್ಮ ಥರ ಗ್ಯಾಸ್ ಇಲ್ಲ ಅಂದಿದ್ರೆ ಅವ್ರಿಗೆ ಗೊತ್ತಾಗ್ತಿದ್ದು ಕಷ್ಟ ಏನು ಅಂತ. ಇವಾಗ ಆರಾಮಾಗಿ ಬರುತ್ತೆ ಅವ್ರಿಗೆ. ಅವ್ರಿಗೇನು ಎಲ್ಲೋಗೋಬೇಕು, ಅವ್ರಿಗೇನು ತೊಂದರೆ ಇಲ್ಲ. ಹಾಗಾಗಿ ಅವರು ಸಂಪತ್ಭರಿತವಾಗಿರೋದ್ರಿಂದ ಇಲ್ಲಿ ಚಾಲಕರು ತಾನೇ ಕಷ್ಟದಲ್ಲಿರುವಂಥದ್ದು.
ಸರ್ 10ನೇ ತಾರೀಕು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 10ನೇ ತಾರೀಕುವರೆಗೂ ನಿಮ್ಮ ಪರಿಸ್ಥಿತಿ ಹೇಗೆ ಸರ್? ಮೇಡಮ್, ಈಗಿನ ಸರ್ಕಾರ ಯಾವ್ದನ್ನೂ ಕೇಳ್ತಿಲ್ಲ. ನಾವು ಯಾರನ್ನು ಕೇಳಬೇಕು? ಈಗ ಸಚಿವರನ್ನು ಕೇಳೋಣ ಅಂತ ಬಂದಿದ್ದೀವಿ, ಆದ್ರೆ ಅವರು ಕೈ ಸಿಗ್ತಾ ಇಲ್ಲ. ನಾವು ಯಾರನ್ನು ಕೇಳಬೇಕು? ನಾವು ಇವ್ರನ್ನ ಆಯ್ಕೆ ಮಾಡಿರೋದೇನಕ್ಕೆ? ಇವ್ರು ಹೋಗಿ ಅಲ್ಲಿ ಮಾತಾಡ್ತಾರೆ ಅಂತ ಆಯ್ಕೆ ಮಾಡಿರೋದು. ಇವರೇ ಮಾತಾಡಲ್ಲ ಅಂತ ಹೋಗ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋದು? ಆಟೋ ಡ್ರೈವರ್ಗಳು ದಯವಿಟ್ಟು ಇವಾಗಿನ ರಾಜಕೀಯ, ಯಾವುದೇ ರಾಜಕೀಯ ಆಗಿರ್ಲಿ, ಒಬ್ಬ ವ್ಯಕ್ತಿಯ ಕಷ್ಟ ಕೇಳ್ತಿಲ್ಲ. ಅವ್ರದೇ ಆದ ಒಂದು ಕೆಲಸ, ಅವ್ರದೇ ಒಂದು ಪಕ್ಷ ಗೆಲ್ಬೇಕು ಅಂತ ಹೋಗ್ತಾ ಇದಾರೆ. ನಾವೇನ್ ಮಾಡಕ್ಕಾಗುತ್ತೆ? ನಾವೇನಾದ್ರು ಜಾಸ್ತಿ ಫೋರ್ಸ್ ಮಾಡಿದ್ರೆ ತಾಂಡ ಒಳಿಕಾಗ್ತಾರೆ. ಇಷ್ಟೇ ಇರೋದು ಇವ್ರ ಕತೆ. ಚುನಾವಣೆಯಲ್ಲಿ ಎಲ್ಲ ಬ್ಯುಸಿ ಆಗಿದ್ದಾರೆ. ಚುನಾವಣೆಯಲ್ಲಿ ಎಲ್ಲ ಬಿಜಿ ಆಗಿದ್ದಾರೆ. ನಮ್ಮ ಹೊಟ್ಟೆ ಮೇಲೆ ಯಾರು ದುಡ್ಡು ಕೊಡೋರು? ನಮಗೆ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. 1.5 ತಿಂಗಳಿಂದ 2 ಅವರ್ 3 ಅವರ್ ಗ್ಯಾಸಿಗೆ ನಿಂತ್ಕೊಂತಿದೀವಿ. ಅದನ್ನ ಕೇಳಾರ ಯಾರು? ಅದೇ ನಾವು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಇಡೀ ಬೆಂಗಳೂರು, ಇಡೀ ಇಂಡಿಯಾಕ್ಕೆ ಹಂಚುತ್ತಾರೆ. ಆಟೋ ಡ್ರೈವರ್ ಕಳ್ರು, ಆಟೋ ಡ್ರೈವರ್ ದರೋಡೆ ಮಾಡಿದ್ರು ಅಂತ. ಇದನ್ನ ಕೇಳಾರ ಯಾರು? ಓಪನ್ ಮಾರ್ಕೆಟ್ ಅಲ್ಲಿ ಮಾಡ್ತವ್ರೆ 132 ರೂಪಾಯಿ ಗ್ಯಾಸು. ಯಾರು ಕೇಳ್ತಿದಾರೆ? ಸರ್ಕಾರ ಇಲ್ವಾ? ಸರ್ಕಾರ ಬಿದ್ದೋಗ್ಬಿಡ್ಲಿ, ನಾವು ನಡೆಸ್ತೀವಿ. ಬೇಡ ಅವ್ರು ನಡೆಸೋದು ನಮ್ಗೆ. ಇವ್ರಿಗೆ ಅಧಿಕಾರ ಕೊಟ್ಟಿರೋದು ನಮ್ಮನ್ನ ಸೇವೆ ಮಾಡ್ಲಿ ಅಂತ. ಇವ್ರು ಸೇವೆ ಮಾಡ್ಕೊಳಕ್ ನಾವ್ಯಾಕೆ ಓಟ್ ಹಾಕ್ಬೇಕು? ಇದೇ ಇರೋದು. ಇದು ಇವತ್ತಿನ ಸರ್ಕಾರ ಸರಿ ಇಲ್ಲ. ಮೇಡಮ್, ಆಟೋ ಡ್ರೈವರ್ಗಳು ಯಾರು ಮನೆಗೆ ಹೋಗ್ತಾ ಇಲ್ಲ. ನೀವು ಯಾವುದೇ ಬಂಕ್ ಹತ್ರ ನೋಡಿ, ಈಗ ಒಂದು ಲೋಡ್ ಬರ್ತಾ ಇದೆ ಅಂದ್ರೆ ಮಧ್ಯರಾತ್ರಿ ಆದ್ರೂ ಗಂಟೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಸಿದ್ದಾರೆ. ಏನ್ ಮಾಡ್ಬೇಕು? ಅವ್ರ ಮನೆಗೆ ಹೋಗ್ತಾ ಇಲ್ಲ. ಈಗ ಬೆಳಗ್ಗೆ ದುಡಿಯೋದು, ಈಗ 200 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ 1000 ರೂಪಾಯಿ ದುಡಿತಾರೆ. ಈಗ 500 ರೂಪಾಯಿ ಗ್ಯಾಸ್ಗೆ ಹೋದ್ರೆ 500 ರೂಪಾಯಿ ದುಡಿಬೇಕಾಗತ್ತೆ. ಅದರಿಂದ ಈಗ ರಾತ್ರಿ ಹೊತ್ತು ಡ್ರೈವರ್ಗಳು ಕ್ಯೂ ನಿಲ್ಸಿದ್ದಾರೆ ಮೇಡಮ್ ಪೆಟ್ರೋಲ್ ಬಂಕ್ ಹತ್ರ. ಅವ್ರ ಮನೆಗೆ ಹೋಗ್ತಾ ಇಲ್ಲ. ಇದು ಸಂಸಾರ ಏನಕ್ಕೆ? ಗ್ಯಾಸ್ ಇಂದ ಅವ್ರ ಮನೆಗೆ ಸಂಸಾರ ಸಾಕ್ಬೇಕು ಅಂದ್ರೆ ರೋಡಲ್ಲಿ ದುಡಿಲೇಬೇಕು. ರೋಡಲ್ಲಿದ್ದು ದುಡಿಲಿಲ್ಲ ಅಂದ್ರೆ ಈಗ ಗ್ಯಾಸ್ ಇಲ್ಲ ರೋಡಲ್ಲಿ ದುಡಿಯೋದಕ್ಕೆ. ಆಟೋ ಡ್ರೈವರ್ಗಳು ಮನೆಗೆ ಹೋಗಿಲ್ಲ ಮೇಡಮ್ ಯಾರನ್ನು. ಕಷ್ಟ ಆಗ್ತಾ ಇದೆ ಜೀವನ. ಮೇಡಮ್, ಈಗ ಗ್ಯಾಸ್ ಬಂಕ್ಗಳ ಹತ್ರ ನೀವೇ ನೋಡಿ, ರಾತ್ರಿ ಹೊತ್ತೆಲ್ಲ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಲೋಡ್ ಬರುತ್ತೆ ಅಂದ್ರೆ ರಾತ್ರಿ ಎಲ್ಲ ಲೈನಲ್ಲಿ ಇದ್ದಾರೆ ಸರ್. ಯಾರು ಆಟೋ ಡ್ರೈವರ್ಗಳು ಹೋಗ್ತಾನೆ ಇಲ್ಲ ಮನೆಗೆ. ಏನ್ ಮಾಡ್ಬೇಕು ಹೇಳಿ? ನಮ್ ಜೊತೆ ಮಹಿಳಾ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ? ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗ್ತಿದೆ ಮ್ಯಾಮ್. ಎಷ್ಟು ಕ್ರಿಟಿಕಲ್ ಆಗ್ತಿದೆ ಅಂತಂದ್ರೆ ಉಸಿರಾಡೋದಕ್ಕೂ ಆಗ್ತಿಲ್ಲ, ಅಷ್ಟು ಕ್ರಿಟಿಕಲ್ ಆಗ್ತಿದೆ. LPG ಕಳೆದ 15 ದಿನಗಳಿಂದ ಹೋಟೆಲ್ನವ್ರಿಗೆ ಸಿಲಿಂಡರ್ ಕೊಟ್ಟಿರಲಿಲ್ಲ. ಅದಾದ ಬಳಿಕ ಅವರಿಗೆ 20% ಸಿಲಿಂಡರ್ ಕೊಡೋದಕ್ಕೆ ಶುರು ಮಾಡಿದ್ವಿ ಅಂತ ಸಚಿವರು ಮಾತನಾಡಿದ್ದಾರೆ. ಆಟೋ ಚಾಲಕರ ಭೇಟಿ ಬಳಿಕ ಸಚಿವ ಮುನಿಯಪ್ಪ ಅವರು ಕೊಟ್ಟಿರೋ ಹೇಳಿಕೆ, 15 ದಿನಗಳಿಂದ ಹೋಟೆಲ್ ಅವರಿಗೆ ಸಿಲಿಂಡರ್ ಕೊಟ್ಟಿರಲಿಲ್ಲ. ಅದಾದ ಬಳಿಕ ಇರುವಂತಹ ಸಿಲಿಂಡರ್ಗಳಲ್ಲಿ 20% ಹೋಟೆಲ್ ಅವರಿಗೆ ಕೊಡೋಕೆ ಶುರು ಮಾಡಿದ್ವಿ. ಇನ್ನು ಪ್ರೈವೇಟ್ ಬಂಕ್ಗಳ ಜೊತೆ ಮಾತಾಡಿ, ಮೀಟಿಂಗ್ ಮಾಡಿ, ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ ಬಳಿಕ ಸಮಸ್ಯೆ ಪರಿಹರಿಸ್ತೀವಿ ಅಂತ ಆಟೋ ಚಾಲಕರಿಗೆ ಸಚಿವ KH ಮುನಿಯಪ್ಪ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಈಗ ಆಪತ್ಕಾಲದಲ್ಲಿ ಸುಲಿಗೆ ಮಾಡೋದಕ್ಕೆ ಇಳಿದಿದ್ದಾರೆ, ಗ್ಯಾಸ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿರೋದು. 10ನೇ ತಾರೀಕು ಅಧಿಕಾರಿಗಳು ಪ್ರೈವೇಟ್ ಬಂಕ್ ಜೊತೆ ಮೀಟಿಂಗು ಅಂತ ಹೇಳ್ತಿದ್ದಾರೆ. ನೀವು ಮೀಟಿಂಗ್ ಮಾಡಿ ವಾರ್ನಿಂಗ್ ಕೊಡೋದಕ್ಕಿಂತ ಮೊದಲು ಯಾರು ಹಿಂಗೆ ಆಪತ್ಕಾಲದಲ್ಲಿ ಸುಲಿಗೆ ಮಾಡ್ತಿದ್ದಾರಲ್ಲ, ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ರೇಟ್ಗಳು ರೈಸ್ ಮಾಡಿದ್ದಾರಲ್ಲ, ಅಂಥವ್ರನ್ನ ಹಿಡೀರಿ. 1-2 ಬಂಕ್ಗಳಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ಆಟೋಮೆಟಿಕ್ ಆಗಿ ಅವರೇ ಬುದ್ಧಿ ಕಲ್ತ್ಕೊಳ್ತಾರೆ. ನೀವು ಮೀಟಿಂಗ್ ಮಾಡಿ, ಮನವಿ ಮಾಡಿ, ಅವ್ರು ಅದನ್ನು ಕೇಳಿಸ್ಕೊಂಡು ಅನುಷ್ಠಾನಕ್ಕೆ ತರೋದು ಯಾವ ಕಾಲಕ್ಕಿದೆಲ್ಲ? ಅಷ್ಟೊತ್ತಲ್ಲಿ ಎಷ್ಟು ಜನ ಆಟೋದವ್ರು ಸುಲಿಗೆ ಆಗಿರುತ್ತೆ? ಅವ್ರ ಜೀವನ ಇದ್ರ ಮೇಲೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗ್ ಅನ್ನು ಕರೆದು ಇದನ್ನ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್ಕಾರ ಕೊಡೋ 3000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ. ಆದರೂ ಕೂಡ 100% 3000 ಸಿಲಿಂಡರ್ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು. ಆ ಪ್ರೈವೇಟ್